ನನ್ನನ್ನು ಪ್ರಶ್ನೆ ಮಾಡಿದ್ರೆ ನಾನೇ ಉತ್ತರ ಕೊಡಲಿ. ಇಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು, ಎರಡೂ ಪಕ್ಷಗಳ ನಾಯಕರು ಇವತ್ತಿನ ಒಂದು ಸಂದರ್ಭದಲ್ಲಿ ನಿಮ್ಮ ಅವಶ್ಯಕತೆ ನಮಗಿದೆ, ಬರಬೇಕು ಅಂತಕ್ಕಂಥ ಆದೇಶ ಮತ್ತು ಸಲಹೆಯನ್ನು ಕೊಟ್ಟಿದ್ದಾರೆ. ನನಗೆ ಬೇಡ ಬಿಡಿ, ಆದೇಶ ಕಾರ್ಯಕರ್ತರಿಂದ ಬಂದಿರತಕ್ಕಂಥದ್ದು. ಈಗ ನನಗೆ ಇದ್ದಂಥದ್ದು ನಮ್ಮ ಹಳೆ ಸ್ನೇಹಿತರು ಹೇಳಿಲ್ವೇ, ಪುಟ್ಟರಾಜ್ ಅವರ ಹೆಸರು ಹೇಳಿಲ್ವೇ? ನಮಗೆ ನಮ್ಮ ಪಕ್ಷದಲ್ಲಿ ಪುಟ್ಟರಾಜ್ ಅವರು, ತಮ್ಮಣ್ಣ ಅವರು ಅಭ್ಯರ್ಥಿಗಳಾಗ್ತಕ್ಕಂಥ ವಿಷಯದಲ್ಲಿ ನಮ್ಮಲ್ಲಿ ಸುದೀರ್ಘವಾಗಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೇವೆ. ಇದರಲ್ಲಿ ನಾವೇನು ಕದ್ದು ಮುಚ್ಚಿ ಮಾತಾಡೋದಲ್ಲ. ಆದರೆ ಕಾರ್ಯಕರ್ತರುಗಳಲ್ಲಿ ಇವತ್ತು ಜಿಲ್ಲೆಗೆ ಕುಮಾರಣ್ಣ ಬರಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಏನಿದೆ, ಅದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡೆ ಇವತ್ತು ನಮ್ಮ ಪಕ್ಷದ ನಾಯಕರುಗಳು ಪುಟ್ಟಣ್ಣ ಅವರ ನೇತೃತ್ವದಲ್ಲಿ, ಬಹುಶಃ ನಾನು ಆಸ್ಪತ್ರೆಯಲ್ಲಿದ್ದೆ, ಚಿಕಿತ್ಸೆಯಲ್ಲಿ, ನನಗೆ ಅಲ್ಲಿ ಆಪರೇಷನ್ ಆಗ್ತಾ ಇದೆ. ನಮ್ಮ ಪಕ್ಷದ ಮುಖಂಡರು ಪುಟ್ಟಣ್ಣ ಅವರು ಮೇಲ್ಕೋಟೆ ದೇವಸ್ಥಾನದಲ್ಲಿ ಏನೋ ಒಂದು ರಥೋತ್ಸವ ಏನೋ ಪೂಜೆ ಏನಿತ್ತು, ಓಪನ್ ಆಗಿ ನನ್ನ ಗಮನಕ್ಕೂ ಬರದೆ ಕುಮಾರಣ್ಣನೇ ಅಭ್ಯರ್ಥಿ ಅಂತೇಳಿ ನಾನು ಆಸ್ಪತ್ರೆಯ ಟೇಬಲ್ ಮೇಲಿದ್ದೆ, ಅವರು ಘೋಷಣೆ ಮಾಡಿದ್ದಾರೆ. ನಾನು ಫಲಾನುವಾದಿ ಅಲ್ಲ. ಇವತ್ತು ನನ್ನ ಪಕ್ಷದ ಕಾರ್ಯಕರ್ತರು, ನನ್ನ ಪಕ್ಷದ ಮತ್ತು ನನ್ನ ಭಾಗದ ಜನತೆಯ ಅಪೇಕ್ಷೆ ಏನಿದೆ ಅದಕ್ಕೆ ತಲೆ ಕೊಟ್ಟು ಬಂದಿರತಕ್ಕಂಥವ್ರು. ನಾನು ಹೋರಾಟದಿಂದ ಬಂದಿರತಕ್ಕಂಥ ಪಕ್ಷದ ಇವತ್ತು ಈ ಒಂದು ಕಾರ್ಯಕರ್ತರ ಅಪೇಕ್ಷೆ ಏನಿದೆ, ಪುಟ್ಟರಾಜಣ್ಣ ಅವರು ಏನು ಘೋಷಣೆ ಮಾಡಿದ್ರು ಅವತ್ತು ಮೇಲ್ಕೋಟೆಯಿಂದ, ಅದಕ್ಕೆ ತಲೆಬಾಗಿ ಬಂದಿದೆ. ನಮಗೇನು ಅವರೇನು ಶತ್ರುನ, ಶಾಶ್ವತವಾದ ಶತ್ರುನ. ನಾನು ಅಂಬರೀಷ್ ಅಣ್ಣ ಅವರು ಹಲವಾರು ವರ್ಷಗಳ ಜೊತೆನಲ್ಲಿದ್ವಿ, ಹಲವಾರು ವರ್ಷಗಳ ಜೊತೆಲಿ ಊಟ ಮಾಡಿದ್ದೇವೆ. ಊಟ ನಮ್ಮ ಸಹೋದರಿ ಸುಮಲತಾ ಅವರೇ ಬಡಿಸಿದ್ದಾರೆ. ರಾಜಕಾರಣದಲ್ಲಿ ಸಂಬಂಧಗಳು, ಸ್ನೇಹ, ಕೆಲವು ಬಾರಿ ರಾಜಕೀಯ ನಿರ್ಣಯಗಳನ್ನು ಮಾಡಿದಾಗ ಒಂದು ಸಂಘರ್ಷ ಬರ್ತಕ್ಕಂಥದ್ದು, ಭಿನ್ನಾಭಿಪ್ರಾಯ ಬರ್ತಕ್ಕಂಥದ್ದು ಸಹಜ ರಾಜಕಾರಣದಲ್ಲಿ. ಅದರಿಂದ ನಾವೇನು ಶಾಶ್ವತವಾದ ಶತ್ರುಗಳಲ್ಲ. ಅವರು ನನಗೂ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ಏನು ಮೂವ್ಮೆಂಟ್ ಆಗಬೇಕು ಆಗುತ್ತೆ. ಭೇಟಿ ಮಾಡಿದ್ ನಾನು ಅದಕ್ಕೆ ಹೇಳ್ತೀನಿ, ನನಗೇನು ಶಾಶ್ವತವಾದ ಶತ್ರು. ಭೇಟಿ ನಿಮ್ಮ ಆಸೆ ಏನಿದೆ ಘೋಷಣೆ ಆಗಬೇಕು ಅಂತ ಹೇಳಿ ಅವರು ಘೋಷಣೆ ಮಾಡತಕ್ಕಂಥದ್ದಕ್ಕೆ ನಿರ್ಧಾರ ಮಾಡ್ತಾರೆ. ಅಷ್ಟೊಂದು ಕಠಿಣವಾದಂತ ಹೃದಯ ಏನಿಲ್ಲ ಅವರಲ್ಲಿ, ನಿರ್ಧಾರ ಮಾಡ್ತಾರೆ. ಮತ್ತೊಬ್ಬ ಸಿಎಂ ಮಂಜುನಾಥನ ಅರ್ಜಿ ಅಲ್ಲಿ ಆಗಿರುವಂತದ್ದು ಇನ್ನೂ ಹಲವಾರು ರೀತಿ ಚೇಷ್ಟೆ ಮಾಡ್ತಾರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ. ಅದೇನು ವರ್ಕೌಟ್ ಆಗೋದಿಲ್ಲ. ಅದರಿಂದ ಡಾಕ್ಟರ್ CN ಮಂಜುನಾಥ್ ಅವರು ಜನಸಾಮಾನ್ಯರ ಅಭ್ಯರ್ಥಿ, NDA ಅಭ್ಯರ್ಥಿ ಇರತಕ್ಕಂಥದ್ದು ಬೇರೆ, ಬಿಜೆಪಿ ಅಭ್ಯರ್ಥಿ ಆಗಿರೋದು ಬೇರೆ. ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷಾತೀತವಾದಂತ ಜನಪ್ರಿಯದ ಅಭ್ಯರ್ಥಿ ಡಾಕ್ಟರ್ CN ಮಂಜುನಾಥ್. ಅದರಿಂದ ಅವ್ರು ಏನ್ ಕುತಂತ್ರ ಮಾಡಿದ್ರು ಏನೂ ಆಗಲ್ಲ. ಅಲ್ಲ DK ಸುರೇಶ್ ಅವರು ಮಾತಾಡಿದ್ರೆ ಕೆಲಸ ಮಾಡಿದ್ದೀನಿ, ನಾನು ಕೂಲಿ ಕೇಳ್ತಾ ಇದ್ದೀನಿ ಅಂತ. ನಾವೇನ್ ಮಾಡಿದೀವಿ? ದರೋಡೆ ಮಾಡಿದೀವ? ನಾವು ದರೋಡೆ ಮಾಡಿಸೋ ಕೂಲಿ ಕೇಳ್ತಾ ಇದೀವ? ರಾಮನಗರ ಜಿಲ್ಲೆ, ನಾನು ಆ ಜಿಲ್ಲೆಗೆ ಕಾಲಿಡಬೇಕಾದ್ರೆ ಏನ್ ಪರಿಸ್ಥಿತಿ ಇತ್ತು, ನಾನು ಕಾಲಿಟ್ಟ ಮೇಲೆ, ನಾನು ಗಣಪತಿ ಮೇಲೆ ಯಾವ ರೀತಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ಅಶ್ವಥ್ ನಾರಾಯಣ್ ಕೂತಿದ್ದಾರೆ. ಯಡಿಯೂರಪ್ಪನವರು ನಾನು ಇಬ್ಬರು ಸರ್ಕಾರ ಮಾಡಬೇಕಾದ್ರೆ 2006 ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಚಾಲನೆ ಕೊಟ್ಟಿದ್ದು. ಕೊನೆಗೆ ಇವ್ರು 5 ವರ್ಷ ಸರ್ಕಾರ ಮಾಡಿದಾರಲ್ಲ, ಮಾಡಿದ್ರ? ಕೊನೆಗೆ ಅಶ್ವಥ್ ನಾರಾಯಣ ಮೊನ್ನೆ ಮಾಡಬೇಕಾಯ್ತು. ಈಗ ಮೊನ್ನೆ ಸರ್ಕಾರದಲ್ಲಿ ಕೊಡುಗೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಹಳ ಇಶ್ಯೂ ಇದೆ. ಯಾರು ಕನ್ನಡ ಬಾವುಟ ಹಾಕೊಂಡು ಏನ್ ಸಂದೇಶ ಕೊಟ್ಟರು? ಮೇಕೆದಾಟನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋರಲ್ಲ, ಅಲ್ಲಿ ಅದಕ್ಕೆ ಬೆಂಬಲ ಕೊಡೋದಕ್ಕೆ ಏನಾದ್ರು ಕನ್ನಡ ಬಾವುಟ ಹಾರಿಸಿದ್ರೆ ಏನ್ ಹಾರಿಸಿದ್ರು? ಏನ್ ಅವ್ರು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ನಾಮಿನೇಷನ್ 4ನೇ ತಾರೀಕು ಪುಟ್ಟಣ್ಣ ಅವ್ರಿಗೆ ಘೋಷಣೆ ಮಾಡಿದ್ರು. ಏನ್ ನೋಡಿ, ನಾನು ಯಾವ್ದ್ರ ಬಗ್ಗೆ ಚರ್ಚೆ ಮಾಡಲ್ಲ.
ಮಂಡ್ಯ ಜಿಲ್ಲೆಯ ಜನತೆಗೂ ನನಗೂ ಇರತಕ್ಕಂಥ ಸಂಬಂಧ ಏನೋ ನನಗೆ ಗೊತ್ತು, ಮಂಡ್ಯ ಜಿಲ್ಲೆ ಜನತೆಗೆ ಗೊತ್ತು. ಇದ್ಯಾರೋ ಬೇರೆಯವ್ರ ಅಪ್ರಚಾರ ಮಾಡೋದಕ್ಕೇನು ಯಾರು ಬಲಿಯಾಗಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.